ಕರಣ್ ತಗೋ ಫೈಲು. ನಾಳೆಯಿಂದನೇ ಹೈವೇ ಪ್ರಾಜೆಕ್ಟ್ ಪುನಃ ಶುರು ಮಾಡೋದಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಮ್ಯಾನೇಜರ್ಗೆ ಫೋನ್ ಮಾಡಿ ತಿಳಿಸು. ಸರಿಯಪ್ಪ, ಹೇಳ್ತೀನಿ. ಆದರೆ ಏನಾದರೆ ಏನಿನ್ ಡೌಟು? ಅಲ್ಲಪ್ಪ, ನಮ್ಗೆ ಈ ಟೆಂಡರ್ ಹೇಗಾಯಿತು ಅಂತ. ಏನು ಈ ಪ್ರಶ್ನೆ ಕೇಳ್ತಾ ಇದೆಯಾ? ಇಷ್ಟೊತ್ತು ಜೊತೆಲೇ ಇದು ನೋಡಿದ್ಯಲ್ವಾ? ನೋಡಿಲ್ವಾ? ನೋಡಿದ್ವಿ, ಆದರೆ ನಾವು ಕೋಟ್ ಮಾಡಿದ್ದು ಶರ್ಮಾ ಅವ್ರು ಕೋಟ್ ಮಾಡಿದ್ದಕ್ಕಿಂತ ಜಾಸ್ತಿ. ಅದು ಹೇಗೆ ಕಡಿಮೆ ಆಗಕ್ಕೆ ಸಾಧ್ಯ? ರುದ್ರ, ಅದೇನು ಹೀಗೆ ಕೇಳ್ತಿದ್ಯಾ? ನಾನು ಕೋಟ್ ಮಾಡಿದ್ದೆ ಅಷ್ಟು. ಇಲ್ಲ ಅಣ್ಣ, ನೀನು ಸುಳ್ಳು ಹೇಳ್ತಾ ಇದೆಯಾ. ನಾನು ನೋಡಿದ್ದೀನಿ, ನೀನು ಕೋಟ್ ಮಾಡಿದ್ದು 105 ಕೋಟಿನೇ. ಅದು ಹೇಗೆ 94 ಕೋಟಿ ಆಗಕ್ಕೆ ಸಾಧ್ಯ? ಇದರಲ್ಲೇನೋ ನೀನು ಗೋಲ್ಮಾಲ್ ಮಾಡಿದ್ಯಾ. ಹೇಳು ಅಣ್ಣ, ಏನು ಮಾಡಿದೆ ಅಂತ. ಹೌದು ಅಪ್ಪ, ಚಿಕ್ಕಪ್ಪ ಹೇಳ್ತಿರೋದು ಸರಿಯಾಗಿದೆ. ಅದು ಹೇಗೆ ಸಾಧ್ಯ ಆಯಿತು ಹೇಳಿ? ನೀವು ಅಂದ್ಕೊಂಡು ಹಾಗೆ ನಾನು ಕೊಟೇಶನ್ ಕೊಟ್ಟಿದ್ದು ಒಂದಲ್ಲ, 2. ಒಂದರಲ್ಲಿ 105 ಕೋಟಿ, ಇನ್ನೊಂದರಲ್ಲಿ 94 ಕೋಟಿ. ಹಾಗಾಗಿ ಈ ಟೆಂಡರ್ ನಮಗೆ ಸಿಕ್ಕಿದ್ದು. ಅದು ಅಲ್ಲದೆ ಇಲ್ಲಿದ್ದವರಲ್ಲಿ ಕೆಲವ್ರನ್ನ ನಾನು ಕೊಂಡ್ಕೊಂಡಿದ್ದೆ. ಅಪ್ಪ, ಇದು ತಪ್ಪಲ್ವಾ? ಈ ರೀತಿ ಮೋಸ ಮಾಡಿ ಟೆಂಡರ್ ತಗೊಳ್ಳೋಂಥದ್ದು ಏನಿತ್ತು? ಯಾಕೆ ಹಾಗೆ ಮಾಡಿದ್ರೆ? ಖಂಡಿತ ತಪ್ಪಲ್ಲ. ಪ್ರತಿ ವರ್ಷ ನಮಗೆ ಸಿಗಬೇಕಾಗಿದ್ದ ಟೆಂಡರ್ನ ಆ ಶರ್ಮಾ ಇದೇ ರೀತಿಯೇ ನಮ್ಮ ಕೈ ತಪ್ಪ ಹಾಗೆ ಮಾಡ್ತಾ ಇದ್ದಿದ್ದು. ಅದಕ್ಕೆ ನಾನು ಈ ಸಾರಿ ಅವನ ದಾರಿನ ಹಿಡಿದೆ. ಶತ್ರುನ ಸೋಲಿಸ್ಬೇಕು ಅಂದರೆ ನಾವು ಅವನ ದಾರಿಲಿ ಹೋಗಬೇಕು, ಇಲ್ಲ ಅಡ್ಡ ದಾರಿಲಿ ಹೋಗಬೇಕು. ಆಗಲೇ ನಾವು ಗೆಲುವು ಕಾಣೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಆ ಶರ್ಮಾ ಟೆಕ್ನಿಕ್ನೇ ಫಾಲೋ ಮಾಡಿದೆ. ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ, ಹೋಗ್ತಾ ಹೋಗ್ತಾ ನಿನಗೆ ತಿಳಿಯುತ್ತೆ. ಬನ್ನಿ ಹೋಗೋಣ. ರುದ್ರ, ಏನು ಇದು ವಿಷ್ಣು ಇಷ್ಟೊಂದು ಚಾಲಾಕಿ ಆಗಿದ್ದಾನೆ? ಇವನು ನಮ್ಮ ಮೊದಲಿನ ವಿಷ್ಣು ಅಂತೂ ಅಲ್ಲ ಬಿಡು. ನನಗೆ ಯಾಕೋ ಎಲ್ಲ ವಿಚಿತ್ರ ಅನಿಸ್ತಾ ಇದೆ. ನೀನು ನಡಿ, ಕಾರ್ ಹತ್ರ ಇರು, ನಾ ಬರ್ತೀನಿ. ಅಣ್ಣ 2 ಕೊಟೇಶನ್ ಕೊಟ್ಟಿದ್ನ, ನಮಗೆ ಗೊತ್ತಾಗ್ದಾಗೆ ಯಾವಾಗ ಕೊಟ್ಟಿದ್ದ? ಅಯ್ಯೋ ದೇವ್ರೆ, ಇಷ್ಟ ಆದವ್ರು ಒಂದು ದಿನ ಕಾಣಿಸಿಲ್ಲ ಅಂದ್ರೆ ಇಷ್ಟು ಕಷ್ಟ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಅಮೃತ ನೀನು ನನಗೆ ತೋರ್ಸಲ್ಲ, ಅವ್ರನ್ನ ನೋಡ್ದೆ ನಾನು ಹೀಗೆ ಗೋಗರಿಯೋದು ತಪ್ಪಲ್ಲ. ಏ ಮಲ್ಲಿ, ಯಾಕೆ ಇಷ್ಟು ತಡವಾಗಿ ಬರ್ತಾ ಇದೆಯಾ? ಯಾಕೆ ನಡುವೆ ದೇವಸ್ಥಾನಕ್ಕೆ ಬರ್ತಾ ಇಲ್ಲ ನೀನು? ನಿಮ್ಮ ಅಕ್ಕನೂ ಕಾಣಿಸ್ತಾ ಇಲ್ಲ, ನೀನು ಕಾಣಿಸ್ತಾ ಇಲ್ಲ. ನಿಮ್ಮಿಬ್ಬರನ್ನ ಹುಡ್ಕೋ ಅಷ್ಟರಲ್ಲೇ ನಾನು ಸುಸ್ತಾಗೋಗಿದ್ದೀನಿ, ಗೊತ್ತಾ? ಸರಿ ಸರಿ, ಮೊದಲು ನನ್ನನ್ನ ಎತ್ಕೋ, ಆಮೇಲೆ ಹೇಳ್ತೀನಿ. ಮೊದಲು ಹೇಳು. ಎತ್ಕೋ ಅಂದೆ. ಹಾ, ನನಗೆ ಶಾಲೆ ಇತ್ತು, ಅದಕ್ಕೆ ತಡ ಆಯ್ತು. ನಾನು ಒಂದೊಂದಿನ ದೇವಸ್ಥಾನಕ್ಕೆ ಬರಲ್ಲ, ಅದಕ್ಕೆ ಅಚ್ಚಕ್ಕಗೆ ಗೊತ್ತಿಲ್ಲ ಅನ್ಸುತ್ತೆ. ಹೌದು, ಈಗ ನಾನು ನಿನಗೆ ಮುತ್ಕೊಟ್ಟಿದ್ಕೆ ಏನು ಅನ್ನಿಸ್ತಿಲ್ವಾ ನಿನಗೆ? ಏನ್ ಅನ್ನಿಸ್ಬೇಕು? ನೀನೇ ನನ್ನ ಮದ್ವೆ ಆಗವನಾ? ಬಿಡಿ ನನ್ನನ್ನ, ಬಿಡಿ ನನ್ನನ್ನ. ನನ್ಗೆ ಈ ಥರ ಎತ್ಕೊಳ್ಳೋದು ಇಷ್ಟ ಆಗಲ್ಲ.